ದಾವಣಗೆರೆಯಲ್ಲಿ ಲಾರಿ ಚಾಲಕನ ಅವಾಂತರಕ್ಕೆ ಅಪಘಾತವೊಂದು ಸಂಭವಿಸಿದೆ. ಆರ್ಟಿಒ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ದುರಂತ ನಡೆದಿದೆ. ರಸ್ತೆ ಮಧ್ಯಕ್ಕೆ ಲಾರಿಯನ್ನ ಚಾಲಕ ತಂದಿದ್ದಾನೆ. ಆರ್ಟಿಒ ಅಧಿಕಾರಿಗಳ ಕೈಗೆ ತಗಲಾಕೊಳ್ಬಾರದು ಅಂತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕಾರು ಚಾಲಕ ನೋಡಿ, ಲಾರಿಯ ಹಿಂಬದಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಚಾಲಕ ಸಾವನ್ನಪ್ಪಿದ್ರೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಹಾಸನ ಮೂಲದ ಪವನ್, 34 ವರ್ಷ ವಯಸ್ಸು, ಆತನೇ ಮೃತ ದುರ್ದೈವಿ ಅನ್ನೋದು ಗೊತ್ತಾಗಿದೆ. ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಆಗಿದೆ. ಆರ್ಟಿಒ ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಬೇಕಾಬಿಟ್ಟಿಯಾಗಿ ಗಾಡಿಯನ್ನು ಚಲಾಯಿಸಿದ್ದಾನೆ ಲಾರಿ ಚಾಲಕ. ಲಾರಿ ಏಕಾಏಕಿ ಹೀಗೆ ಬರೋದ್ರ ಸಣ್ಣ ಅಂದಾಜು ಕೂಡ ಹಿಂದೆ ಬರ್ತಾ ಇದ್ದ ಕಾರಿಗೆ ಇರಲಿಲ್ಲ. ಪರಿಣಾಮ ಅಪಘಾತ ಆಗಿದೆ. ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ. ನಜ್ಜುಗುಜ್ಜಾಗಿರುವಂತಹ ಕಾರು ಕಂಪ್ಲೀಟ್ ಆಗಿ ಅಪ್ಪಚ್ಚಿ ಆಗಿರೋದನ್ನು ನೋಡ್ತಾ ಇದ್ದೀರಾ. ಕಾರ್ ಒಳಗೆ ಹಾಸನ ಮೂಲದ ಪವನ್ ಇದೇ ವೇಳೆ ಪ್ರಯಾಣವನ್ನು ಬೆಳೆಸಿದ್ರು. 34 ವರ್ಷ ವಯಸ್ಸವರಿಗೆ. ಇನ್ನು ಈ ಘಟನೆ ಆಗಿರೋದು ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಆಮೇಲೆ ಆರ್ಟಿಒ ಅಧಿಕಾರಿಗಳು ಅಷ್ಟೇ, ಅವ್ರದ್ದು ತಪ್ಪಿದೆ ಇದರಲ್ಲಿ. ಹೆವಿ ವೆಹಿಕಲ್ಸ್ ಬರ್ತಾ ಇದೆ ಅಂದ ತಕ್ಷಣವೇ ಅವರನ್ನು ಹೆದರಿಸಿ ಬೆದರಿಸಿ ಹೇಗಾದರೂ ಮಾಡಿ ವೆಹಿಕಲ್ ಸೀಸ್ ಮಾಡಬೇಕು, ಇಲ್ಲ ಲೂಟಿ ಮಾಡಬೇಕು, ಇಲ್ಲ ಫೈನ್ ಕಟ್ಟಬೇಕು, ಒಂದು ಟಾರ್ಗೆಟ್ ಇಟ್ಕೊಂಡು ಬಿಡ್ತಾರೆ. ಇದರ ಪರಿಣಾಮ ಹೀಗಾಗಿದೆ.